ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಳಿಯಂದ್ರೆ ಹೇಗಿದ್ದೀರಾ? ಅಂಕಲ್, ಅಯ್ಯೋ ಕೂತ್ಕೊಳ್ಳಿ ಪ್ಲೀಸ್. ನೀವು ಮ್ಯೂಸಿಕ್ ಕೇಳ್ತಾ ಮೈ ಮರ್ತಿರೋ ತರ ಇದೆ. ಅಂಕಲ್, ಅದು ಇನ್ನೇನ್ ಮಾಡ್ಲಿ, ನನ್ನ ಪ್ರಪಂಚ ಆಚೆ ಹೋದಾಗ ಇದೇ ನನ್ನ ಜೊತೆಲಿರೋದು ಅಲ್ವಾ ಭೈರವಿ ಅವರೇ? ನಾನು ಇಲ್ಲೇ ಇದ್ರೆ ನೀವ್ ಜಾಸ್ತಿ ಮಾತಾಡ್ತೀರಾ ಅಂತಾನೆ ನೀವ್ ರೆಸ್ಟ್ ತಗೊಳ್ಳಿ ಅಂತ ನಾನು ಆಚೆ ಹೋದೆ. ಅಂಕಲ್, ನನಗೆ ರೆಸ್ಟ್ ತಗೊಂಡು ಮತ್ತೆ ರೆಸ್ಟ್ ತಗೊಳ್ಳೋ ಹಾಗಾಗಿದೆ. ನಿಮ್ಮ ನೋಡಿ ಬಹಳ ಖುಷಿ ಆಯ್ತು ಅಳಿಯಂದ್ರೆ. ಹೇಗಿದ್ದೀರಾ ನೀವು? ನೋಡಿ, ನಿಮ್ ಮಗಳು ನಂಗೆ ಕೂತಲ್ಲೇ ಆರೈಕೆ ಮಾಡ್ತಾ ಹೇಗ್ ಉಪ್ಸಿದ್ದಾರೆ ಅಂತ. ನಾನ್ ಚೆನ್ನಾಗಿ ತಿಂತಾ ಉಣ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ ಅಲ್ವಾ? ಭೈರವಿ ಅವ್ರು ಇರ್ಬೇಕಾದ್ರೆ ತೊಂದ್ರೆ ಅನ್ನೋ ಮಾತಿಗೆ ಎಲ್ ಜಾಗ ಇರತ್ತೆ ಹೇಳಿ? ಹೌದು, ಮೊಮ್ಮಗಳನ್ನ ನೋಡಿನೂ ನೀವ್ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಮಗು ನೋಡಿ ನನ್ನ ಜೀವಕ್ಕೆ ಹೊಸ ಚೈತನ್ಯ ಬಂತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜಾಗ ಯಾವುದು ಅಂತ ಅರ್ಥ ಆಯ್ತು. ಅಂದ್ರೆ ನನ್ನ ಜಾಗ ಈಗ ತಾತನ ಸ್ಥಾನ ಅಲ್ವಾ? ಅದನ್ನ ನನ್ನ ಮುದ್ದು ಮೊಮ್ಮಗಳು ಅರ್ಥ ಮಾಡಿಸ್ಬಿಟ್ಲು. ನನ್ನ ಮೊಮ್ಮಗಳನ್ನ ಎತ್ಕೊಂಡಾಗ, ನಮ್ಮ ಬಮಾನಿ ಹುಟ್ಟಿದಾಗ ಅವಳನ್ನ ಎತ್ಕೊಂಡಾಗ ನೆನಪಾಯ್ತು. ತುಂಬಾ ಎಮೋಷನಲ್ ಆಗಿದ್ದೀರಾ ಅನ್ಸುತ್ತೆ. ಮಕ್ಕಳಂದ್ರೆ ಹಾಗೆ ಅಲ್ವಾ? ಹೌದು, ಮೊಮ್ಮಗಳು ಯಾರ ತರ ಇದ್ದಾಳೆ? ನನ್ನ ಅತ್ತಿಗೆ ತರನೇ ಅಲ್ವಾ? ಈಗಲೇ ಹೇಳೋಕ್ಕಾಗಲ್ಲ. ಮಗುಗೆ 6 ತಿಂಗಳಾದ್ಮೇಲೆ ಯಾರ ಥರ ಇರ್ತಾಳೆ ಅಂತ ಹೇಳಕ್ಕಾಗುತ್ತೆ. ಜಾಣ ಅಂಕಲ್ ನೀವು, ಯಾರಿಗೂ ಬೇಜಾರು ಮಾಡಲ್ಲ. ನೋವು ಸ್ವಲ್ಪ ಕಮ್ಮಿ ಆಗಿದೆಯಾ ವಿರಾಟ್? ಪರವಾಗಿಲ್ಲ, ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಸರಿ ಹೋಗುತ್ತೆ. ಮಗಳನ್ನ ಕಾಪಾಡಿದವರು ನಿಮಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಾ ಇದೆ. ಆದರೆ ಏನ್ ಮಾಡೋದು, ಅದಕ್ಕೆ ಅವಕಾಶವೇ ಇಲ್ವೇ. ನಿಮ್ಗೆ ಹೇಗ್ ತಾನೇ ಓದೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನಗ ಯಾಕೆ? ಅದು ನಾವೆಲ್ಲ ಸೇರಿ ಭವಾನಿನ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲಿಗೆ ಸೇರ್ಸದ್ವಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ಆದ್ರೂ ನಿಮ್ಮನ್ನ ಈ ಸ್ಥಿತಿಲಿ ನೋಡೋದಿಕ್ಕೆ ಸಂಕಟ ಆಗುತ್ತಪ್ಪ. ಬೇಗ ಹುಷಾರಾಗ್ತೀನಿ ಅಂಕಲ್, ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ವಾರದಲ್ಲಿ ನಿಮ್ ಮೊಮ್ಮಗಳ ಜೊತೆ ಆಟ ಆಡ್ತಾ ಇರ್ತೀನಿ. ಹೌದು ಅಳಿಯಂದ್ರೆ, ನಿಮ್ ಜೊತೆ ಗಲಾಟೆ ಮಾಡಿದ್ಯಾರು, ಚಾಕು ಚುಚ್ಚಿದ್ಯಾರು ಅಂತ ಎನಿ ಡೀಟೇಲ್ಸ್? ಇಲ್ಲ, ನಾವು ಎಸ್ಟೇಟ್ಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಪದೇ ಬಂದು ಒಂದ್ ಸ್ವಲ್ಪ ಜನ ಡಿಸ್ಟರ್ಬ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಅವರೇ ಅಂತ ಡೌಟ್ ಆಗ್ತಿದೆ. ಓಕೆ, ಕಂಪ್ಲೇಂಟ್ ಆಗಿದೆ ಅಲ್ವಾ? ಹೌದು ಅಂಕಲ್, ಅಮ್ಮನೂ ಕಮಿಷನರ್ಗೆ ಹೇಳಿರ್ಬೇಕು. ಅಳಿಯಂದ್ರೆ, ಆರೋಗ್ಯದ ಪಕ್ಕ ಗಮನ ಕೊಡಿ. ನೀವು ಬೇಗ ಹುಷಾರಾಗಿ. ಯು ಪ್ಲೀಸ್ ಟೇಕ್ ಕೇರ್. ಸರಿ ಅಂಕಲ್. ಸರಿ ವಿರಾಟ್, ನಾವಿನ್ ಬರ್ತೀವಿ, ನೀನ್ ಹುಷಾರು. ಥ್ಯಾಂಕ್ ಯು. ಹಾಗೆ ಜಾನು ಮತ್ತೆ ಲಕ್ಕಿಗೆ ನನ್ನ ಕಡೆಯಿಂದ ಹಾಯ್ ಅಂತ ಹೇಳ್ಬಿಡಿ. ಅಳಿಯಂದ್ರೆ, ಇನ್ನೊಂದು ಮೆಸೇಜು ಫ್ರಮ್ ಜಾಹ್ನವಿ. ವಿಶಿಂಗ್ ಯು ಎ ಸ್ಪೀಡಿ ರಿಕವರಿ. ಸೋ ಸ್ವೀಟ್ ಆಫ್ ಹರ್. ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು. ಕಳ್ಸ್ಬಿಟ್ಟು ಬರ್ತೀನಿ. ಸರಿಯಪ್ಪ. ಬರ್ತೀನಪ್ಪ.